ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಾಲಕ್ಕೆ ಪ್ರಕೃತಿಯಲ್ಲಿ ಎಷ್ಟು ಬದಲಾವಣೆಗಳಾಗುತ್ತೆ. ಒಂದು ಮರ ಒಣಗಿ ಎಲೆಗಳೆಲ್ಲ ಉದ್ರೋಗಿ ಮತ್ತೆ ಜೀವ ತಗೊಳುತ್ತೆ. ಎಲೆಗಳು ಚಿಗುರಿ ಮರ ಒಂದು ಹುರುಪು ತಗೊಳುತ್ತೆ. ಅದೇ ನನ್ನ ಜೀವನ ಈ ಒಣಗೋಗಿರೋ ಎಲೆ ಥರನೇ ಆಗ್ಬಿಡಿದೆ. ಇಲ್ಲ, ನನ್ನ ಜೀವನದಲ್ಲೂ ಏನಾದ್ರು ಒಂದು ಬದಲಾವಣೆ ಬರಬೇಕು. ನಾನು ಏನಾದ್ರು ಒಂದು ಸಾಧನೆ ಮಾಡಲೇಬೇಕು. ಇಷ್ಟೆಲ್ಲ ಹೇಳಿದ್ಮೇಲೂ ಮತ್ತೆ ಮನೆ ಕಡೆ ಬಂದಿದ್ದೀರಾ? ದೀಪ ಅವ್ರನ್ನ ನೋಡ್ಬೇಕನ್ನಿಸ್ತು, ಅದಕ್ಕೆ ಬಂದೆ. ನೀವು ಅವಳ ನೋಡೋ ಹಾಗೂ ಇಲ್ಲ, ಮಾತಾಡ್ಸೋ ಹಾಗೂ ಇಲ್ಲ. ದೀಪ ಅವ್ರ ನನ್ನ ಹೆಂಡತಿ ನರಸಿಂಹ, ಅವರು ನೋಡೋ ರೈಟ್ಸ್ ನನಗಿಲ್ವಾ? ಇತ್ತು, ಆದ್ರೆ ಈಗಿಲ್ಲ. ಯಾವಾಗ ನನ್ನ ಪುಟ್ಟಿ ಮನಸ್ಸು ನೋಯಿಸಿ ನಿಮ್ ಮನೆ ಬಿಟ್ಟು ನಮ್ಮ ಮನೆಗೆ ಬರೋ ತರ ಮಾಡಿದ್ರು, ಆಗ ನೀವು ಇಬ್ಬರು ಸಂಬಂಧ ಮುಗಿಸೋಯ್ತು. ನಿಮಗ್ ಬೇಕಿರೋದು ಬ್ಯೂಟಿ ಗ್ಲಾಮರ್ ಅಷ್ಟೇ. ನಮ್ ಪುಟ್ಟಿ ಹಳ್ಳಿ ಹುಡುಗಿ ಅಲ್ವಾ, ಅವಳಲ್ಲಿರೋ ಒಳ್ಳೆ ಗುಣ ನಿಮ್ಮಂತ ಶ್ರೀಮಂತರಿಗೆ ಬೇಕಾಗಿಲ್ಲ. ಏನ್ ಹೇಳ್ತಿದ್ರೆ ನರಸಿಂಹ? ದೀಪ ಅವ್ರ ನನ್ನ ಜೊತೆ ಮಾತು ಬಿಟ್ಟು ಮನೆ ಬಿಟ್ಟು ಬರೋಂತ ತಪ್ಪು ನಾನೇನ್ ಮಾಡಿದ್ದೀನಿ? ಶ್ರೀಮಂತರಿಗೆ ತಾವ್ ಮಾಡೋ ತಪ್ಪು ಯಾವುದು ಏನೂ ಗೊತ್ತಾಗಲ್ಲ. ತಾವ್ ಯಾರ ಜೊತೆ ಹೇಗ್ ಬೇಕಾದ್ರೂ ಹಾಯಾಗಿ ಓಡಾಡ್ಕೊಂಡಿರ್ಬೋದು. ಶ್ರೀಮಂತಿಕೆ ಇದ್ ಮಾತ್ರಕ್ಕೆ ನಾವು ಮನುಷ್ಯರಲ್ವಾ? ನಮಗ್ ಮನುಷ್ಯತ್ವ ಇರಲ್ವಾ? ಅದೆಲ್ಲ ಇದ್ದಿದ್ರೆ ನನ್ನ ತಂಗಿ ಜೀವನ ಯಾಕ್ರಿ ಈ ತರ ಹಾಳು ಮಾಡ್ತಿದ್ರಿ? ನಾನ್ ಯಾಕೆ ಅವ್ರ ಜೀವನ ಹಾಳು ಮಾಡ್ಲಿ ನರಸಿಂಹ? ಅವ್ರು ನೋಡಕ್ಕೆ ಅಂತ ತಾನೇ ಅಲ್ಲಿಂದ ಇಲ್ಲಿಗೆ ಬಂದಿರೋದು. ನೋಡಿ, ನಿಮ್ಮಲ್ಲಿರೋ ಗುಣ ನನ್ನ ತಂಗಿಗೆ ಇಷ್ಟ ಆಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಸರಿ, ಈಗೇನು ನಿಮ್ ಪ್ರಕಾರ ನಾನು ತಪ್ಪು ಮಾಡಿದ್ದೀನಲ್ವಾ? ಆ ತಪ್ಪು ತಿದ್ಕೊಳಕ್ ಏನ್ ಮಾಡ್ಬೇಕು ಹೇಳಿ? ನೀವು ನಿಮ್ ತಪ್ಪು ತಿದ್ಕೊಳಕ್ ಬಂದಿದ್ದೀರಾ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡಿ. ನೀವು ಇದೇ ಊರಲ್ಲಿದ್ದು ಯಾರ ಸಹಾಯನೂ ಇಲ್ಲದೆ, ಅಂದ್ರೆ ನಿಮ್ಮ ಮನೆಯವರ ಸಹಾಯ ಇಲ್ಲದೆ ದುಡ್ದು ಸಂಪಾದನೆ ಮಾಡಿ ತೋರಿಸಿ. ಆವಾಗ ನೋಡೋಣ. ಹಾಗೆ ಮಾಡಿದ್ರೆ ದೀಪ ಅವ್ರನ್ನ ನಾನು ಮಾತಾಡ್ಸ್ಬೋದಾ? ಅವ್ರನ್ನ ಕರ್ಕೊಂಡು ಹೋಗ್ಬೋದಾ? ಮೊದಲು ಈ ಊರಲ್ಲಿದ್ದು 4 ಜನ ಮೆಚ್ಚೋ ಹಾಗೆ ಬದುಕಿ ಕೆಲಸ ಮಾಡಿ ಸಂಪಾದನೆ ಮಾಡಿ ತೋರಿಸಿ, ಆಮೇಲೆ ದೀಪನ ಕರ್ಕೊಂಡು ಹೋಗೋದಾ ಬೇಡವಾ ಅನ್ನೋದು ಯೋಚನೆ ಮಾಡೋಣ. ಹಾಗೆ ಇನ್ನೊಂದು ವಿಷಯ, ನೀವು ಇದನ್ನೆಲ್ಲ ಮಾಡಿ ತೋರಿಸೋವರೆಗೂ ಯಾವುದೇ ಕಾರಣಕ್ಕೂ ದೀಪು ಪುಟ್ಟಿನ ನೋಡೋದಾಗ್ಲಿ ಮಾತಾಡ್ಸೋದಾಗ್ಲಿ ಮಾಡಬಾರ್ದು. ಆಯ್ತು, ದೀಪ ಅವ್ರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಒಟ್ಲ ನನಗವ್ರ ಪ್ರೀತಿ ಬೇಕು. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಮೊದಲು ದುಡ್ಡು ತೋರಿಸಿ, 4 ಜನ ಮೆಚ್ಚೋ ಹಾಗೆ ಬದುಕು ತೋರಿಸಿ. ಅದಕ್ಕೆ ಮುಂಚೆ ನಿಮ್ಮ ಹತ್ರ ಇರೋ ಪರ್ಸು, ಬೆಲೆ ಬಾಳೋ ವಸ್ತುಗಳೆಲ್ಲ ಕೊಡಿಲಿ. ಅಷ್ಟೇ ತಾನೆ, ತಗೊಳ್ಳಿ. ಒಂದು ನೆನ್ಪಿಟ್ಕೊಳ್ಳಿ, ಕೆಲಸ ತುಂಬಾ ನಿಯತ್ತಾಗಿ ಮಾಡಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯವರ ಸಹಾಯ ತಗೊಳ್ಳೋ ಹಾಗಿಲ್ಲ. ಆಯ್ತು, ಈಗೇನ್ ಕೆಲಸ ಮಾಡ್ಬೇಕು? ಎಲ್ಲಿರ್ಬೇಕು? ಅದೆಲ್ಲ ನಿಮ್ಮ ಹಣೆ ಬರ. ಎಲ್ಲಿ ಬೇಕಾದ್ರೂ ಇರಿ, ಏನ್ ಬೇಕಾದ್ರೂ ಕೆಲಸ ಮಾಡಿ, ಆದ್ರೆ ದುಡ್ಡು ತೋರಿಸಿ. ಅಲ್ಲಿವರೆಗೂ ಇದೆಲ್ಲ ನನ್ನ ಹತ್ರನೇ ಇರುತ್ತೆ. ಇದೆಲ್ಲ ಅಷ್ಟು ಮುಖ್ಯ ಅಲ್ಲ. ದೀಪ ಅವ್ರನ್ನ ನನ್ನ ಜೊತೆ ಕಳ್ಸ್ಕೊಡ್ಬೇಕು. ಏನ್ ಮಾಡೋದೀಗ? ಎಲ್ಲೋಗೋದು? ಯಾರನ್ನ ಕೆಲ್ಸ ಕೇಳೋದು? ದೇವ್ರೇ, ನೀನೇ ಕಾಪಾಡ್ಬೇಕಪ್ಪ.
ನಂಗೆ ಒಳ್ಳೇದಾಗ್ಲಿ ಅಂತ ಅಮ್ಮ ಪ್ರಸಾದ ಮಾಡಿ ಕಳಿಸಿದ್ದಾರೆ. ನನ್ನ ಗಂಡನ ಬಿಟ್ಟು ಬಂದಿರೋ ನನಗೆ ಮುಂದೆ ಏನಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಎಷ್ಟ್ ದಿನ ನಮ್ಮ ಮನೇಲಿ ಇರ್ತೀನೋ ಅಷ್ಟ್ ದಿನ ಎಲ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಮುಂದಿನ ಭವಿಷ್ಯದ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಏನಾಗುತ್ತೋ ಆಗ್ಲಿ ಅಂತ ಹೆಜ್ಜೆ ಇಡ್ತೀನಿ. ನನ್ ಗಂಡ ನನ್ ಕೈ ಹಿಡ್ಕೋತಾರೆ ಅನ್ನೋ ನಂಬಿಕೆ ನನ್ಗಿಲ್ಲ. ಒಂದ್ ವೇಳೆ ಅವ್ರಿಗೆ ನಾನು ಬೇಕು ಅನ್ನೋದಾಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನನ್ನು ನೋಡಕ್ ಬರ್ತಿದ್ರು. ಏನಪ್ಪ ನೀನು ನಮ್ಮ ದೀಪನ್ ಗಂಡ ಚಿರಾಗಲ್ವಾ? ಹೌದು, ನೀವು ಯಾರಂತ ಗೊತ್ತಾಗ್ಲಿಲ್ಲ. ನಿಮ್ಮಂತ ದೊಡ್ಡ ಶ್ರೀಮಂತ್ರೆ ಹಿಂಗ ಅನ್ಸುತ್ತೆ. ನಮ್ಮಂತ ಬಡವ್ರನ್ನ ಬೇಗ ಮರ್ತು ಬಿಡ್ತೀರಾ. ನಾನು ನಿಮ್ ಮದ್ವೆಗೂ ಬಂದಿದ್ದೆ ಕಣಪ್ಪ. ನಮ್ ದೀಪನ್ ರಿಸೆಪ್ಷನ್ಗೂ ಬಂದಿದ್ದೆ, ಅದ್ ಗೊತ್ತಿಲ್ವಾ? ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಇರ್ಲಿ ಬಿಡಪ್ಪ, ನೀನು ದೇವಸ್ಥಾನಕ್ಕೆ ಬಂದಿದ್ದೀಯ ಅಂದ್ರೆ ಹಾಗೆ ದೀಪನು ಬಂದಿರ್ಬೇಕಲ್ವಾ? ಇಲ್ಲ, ನಾನು ಬಂದಿರೋದು ಅವ್ರಿಗೆ ಗೊತ್ತಿಲ್ಲ. ನಾನು ಏನೋ ಬೇರೆ ಕೆಲಸದ ಮೇಲೆ ಬಂದಿದ್ದೀನಿ. ಓ, ನಿಮ್ಮ ಅವನ ಮನೆಗೆ ಹೋಗಿಲ್ವಾ? ಇಲ್ಲ, ನಾನು ಇಲ್ಲಿಗೆ ಬಂದಿರೋದೇ ಅವ್ರಿಗೆ ಗೊತ್ತಿಲ್ಲ. ನೀವು ಹೇಳಕ್ ಹೋಗ್ಬೇಡಿ. ಸರಿ ಬಿಡಪ್ಪ, ಏನೋ ಮುಖ್ಯವಾದ ಕೆಲಸದ ಮೇಲೆ ಬಂದಿದ್ದೀಯಾ ಅಂತ ಅರ್ಥ ಆಯ್ತು. ನಾನು ಯಾರಿಗೂ ಹೇಳೋದಿಲ್ಲ. ಅಂದಾಗ ಎಲ್ಲಿ ಉಳ್ಕೊಂಡಿದ್ಯಾ? ಅದೇ ಅದೇ ಗೊತ್ತಾಗ್ತಿಲ್ಲ, ಹುಡುಕ್ತಾ ಇದ್ದೆ. ಇಲ್ಲಿ ಯಾವ್ದಾದ್ರು ಹೋಟ್ಲ್ ಏನಾದ್ರು ಇದೆಯಾ ಉಳ್ಕೊಳಕ್ಕೆ? ಹೋಟ್ಲಲ್ಲಿ ಯಾಕಪ್ಪ ಉಳ್ಕತ್ತೀಯಾ? ನಂದೊಂದ್ ಮನೆ ಇದೆ, ನಾನು ತೋಟದ ಮನೇಲಿ ಇರ್ತೀನಿ, ನೀನು ಅಲ್ಲಿರು. ಚೇಚೆ ಬೇಡ, ನಿಮಗೆ ಯಾಕೆ ಸುಮ್ಮನೆ ತೊಂದರೆ? ತೊಂದ್ರೆ ಏನ್ ಬಂತು? ನನ್ನ ಮನೆ ಖಾಲಿ ಇದೆ, ನೀನ್ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಆರಾಮಾಗಿರು. ತುಂಬಾ ಉಪಕಾರ ಆಯ್ತು. ಸರಿ, ಹೇಗೋ ದೇವಸ್ಥಾನಕ್ಕೆ ಬಂದಿದ್ಯಾ, ದೇವ್ರಿಗೆ ಕೈ ಮುಗಿದು ಆರತಿ ತಗೊಂಬರಂಬ. ಇಲ್ಲ, ಏ ಬಾರಪ್ಪ ನೀನು. ಇನ್ನು ಪೂಜೆ ಮಾಡ್ತಾ ಇದ್ದಾರೆ, ಅಷ್ಟೊತ್ತಿಗೆ ಪ್ರದಕ್ಷಿಣೆ ಹಾಕೊಂಡು ಬರಂಬಾರಪ್ಪ.